ಆತ್ಮೀಯ ವಿದ್ಯಾರ್ಥಿ ತಮ್ಮೆಲ್ಲರಿಗೂ ವಿದ್ಯಾಮಂದಿರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಚಾನಲನ್ನು ನೀವು ಮೊದಲ ಬಾರಿಗೆ ವೀಕ್ಷಣೆ ಮಾಡುತ್ತಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ಗಳನ್ನು ನೀವು ತಕ್ಷಣ ಪಡೆದುಕೊಳ್ಳಬಹುದು. ಇವತ್ತಿನ ಒಂದು ಅಧ್ಯಾಯ ಇತಿಹಾಸ ವಿಭಾಗದಲ್ಲಿ ಬರ್ತಕ್ಕಂತಹ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಎಂಬ ಅಧ್ಯಾಯವು ಪಠ್ಯಕ್ರಮ ಆಧಾರಿತವಾಗಿ, LBA ಆಧಾರಿತವಾಗಿ ಮತ್ತು ನೀಲ ನಕಾಶೆ ಆಧಾರಿತವಾಗಿ ಈ ಪಾಠದಿಂದ ನಿಮಗೆ ಪರೀಕ್ಷೆಯಲ್ಲಿ 3 ಅಂಕದ ಪ್ರಶ್ನೆಗಳು ಬರ್ತಕ್ಕಂಥದ್ದು ಈ ಒಂದು ಪಾಠದಿಂದ. ಆದ್ದರಿಂದ ಈ ಪಾಠದಲ್ಲಿ ಬರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ 3 ಅಂಕದ ಪ್ರಶ್ನೋತ್ತರಗಳನ್ನು ಈ ಒಂದು ಅವಧಿಯಲ್ಲಿ ಚರ್ಚಿಸೋಣ ಆತ್ಮೀಯ ವಿದ್ಯಾರ್ಥಿಗಳೇ. ಇವತ್ತಿನ ಒಂದು ಮೊದಲ ಪ್ರಶ್ನೆ ಏನು ಅಂದ್ರೆ, ಡಚ್ಚರ ವಿರುದ್ಧ ಮಾರ್ತಾಂಡವರ್ಮನ ಹೋರಾಟವನ್ನು ತಿಳಿಸಿ ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿ ಭಾರತಕ್ಕೆ ಬಂದಿರತಕ್ಕಂತಹ ಡಚ್ಚರ ವಿರುದ್ಧ ಭಾರತೀಯ ಒಬ್ಬ ದೇಶೀಯ ಸಂಸ್ಥಾನದ ದೊರೆಯಾಗಿರ್ತಕ್ಕಂಥ ಮಾರ್ತಾಂಡವರ್ಮನು ಅವರನ್ನ ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿರ್ತಕ್ಕಂಥ ಒಬ್ಬ ದೊರೆ ಅಂತ ಹೇಳಿ ಗುರುತಿಸ್ತೀವಿ. ಈ ಮಾರ್ತಾಂಡವರ್ಮ ಏನ್ ಮಾಡಿದ್ದ ಅಂದ್ರೆ 1729ರಿಂದ 1758ರವರೆಗೆ ವೈನಾಡ ಸಂಸ್ಥಾನವನ್ನ ಆಳಿರ್ತಕ್ಕಂಥ ಒಬ್ಬ ದೊರೆ ಅಂತ ಹೇಳಿ ಕರಿತೀವಿ. ಈತ ಏನ್ ಮಾಡ್ತಾನ ಅಂದ್ರೆ ತನ್ನ ಸುತ್ತಮುತ್ತಲು ಇರ್ತಕ್ಕಂತಹ ಸಂಸ್ಥಾನಗಳ ದಾಳಿಯಿಂದ ಮತ್ತು ಡಚ್ಚರಿಂದ ಏನ್ ಮಾಡ್ತಾನ ತನ್ನ ಸಂಸ್ಥಾನವನ್ನ ರಕ್ಷಣೆ ಮಾಡಿರ್ತಕ್ಕಂಥವನು ಮಾರ್ತಾಂಡವರ್ಮ. ಈತ ತನ್ನ ರಾಜಧಾನಿಯನ್ನ ಯಾವುದು ಆಗಿತ್ತು ಅಂದ್ರೆ ಪದ್ಮನಾಭಪುರದಿಂದ, ಮೊದಲಿಗೆ ಈತನ ರಾಜಧಾನಿ ಪದ್ಮನಾಭಪುರ, ಅದನ್ನ ಏನ್ ಮಾಡ್ತಾನ ತಿರುವನಂತಪುರಕ್ಕೆ ಸ್ಥಳಾಂತರವನ್ನ ಮಾಡ್ತಾನೆ. ಸ್ಥಳಾಂತರ ಮಾಡ್ಲಿಕ್ಕೆ ಕಾರಣ ಏನು ಅಂದ್ರೆ ತಿರುವನಂತಪುರದಲ್ಲಿ ಡಚ್ಚರು ಕರಿಮೆಣಸಿನ ವ್ಯಾಪಾರದಲ್ಲಿ ಬೆಳವಣಿಗೆಯನ್ನ ಹೊಂದಬೇಕು ಅಂತ ಪ್ರಯತ್ನವನ್ನ ಮಾಡ್ತಾ ಇರ್ತಾರ. ಅಂತಹ ಹಿಡಿತವನ್ನ ತನ್ನ ಕೈ ತೆಗೆದುಕೊಳ್ಳುವ ಸಲುವಾಗಿ ಏನ್ ಮಾಡ್ತಾನ ಅಂದ್ರೆ ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ತನ್ನ ರಾಜಧಾನಿಯನ್ನ ವರ್ಗಾವಣೆಯನ್ನ ಮಾಡಿದ ನಂತರ ಏನ್ ಮಾಡ್ತಾರ ಅಂದ್ರ ತಿರುವಾಂಕೂರಿನ ಮೇಲೆ ಏನ್ ಮಾಡ್ತಾರ ಡಚ್ಚರು ದಾಳಿಯನ್ನ ಮಾಡ್ತಾರ. ಅಂತಹ ಸಂದರ್ಭದಲ್ಲಿ ಆ ದಾಳಿಯನ್ನ ಯಶಸ್ವಿಯಾಗಿ ತಡೆಗಟ್ಟಿ ಅಂದ್ರೆ ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿ ನೆಡುಮಂಗಡ ಮತ್ತು ಕೊಟ್ಟಾರಕರ ಅಂತಕ್ಕಂಥ 2 ವ್ಯಾಪಾರಿ ಕೇಂದ್ರಗಳನ್ನ ವಶಪಡಿಸಿಕೊಳ್ತಾರೆ. ಈ ನೆಡುಮಂಗಡ ಮತ್ತು ಕೊಟ್ಟಾರಕರ ಅಂತಕ್ಕಂತಹ ಪ್ರದೇಶಗಳು ಏನಾಗಿದ್ದು ಅಂದ್ರೆ ಡಚ್ಚರ ವಶದಲ್ಲಿ ಇರ್ತಕ್ಕಂಥ ಪ್ರದೇಶಗಳು. ಈ 2 ಪ್ರದೇಶಗಳನ್ನ ಏನ್ ಮಾಡ್ತಾನ ಅಂದ್ರೆ ಈ ಮಾರ್ತಾಂಡವರ್ಮ ವಶಪಡಿಸಿಕೊಂಡ ನಂತರ ಏನ್ ಮಾಡ್ತಾರೆ, ಮತ್ತೆ ಡಚ್ಚರು ಏನ್ ಮಾಡ್ತಾರ ಅಂದ್ರೆ 1741ರಲ್ಲಿ ಕೊಟ್ಟಾರಕರ ಅಂದ್ರೆ ಮೊದಲೇ ಏನು ವಶಪಡಿಸಿಕೊಂಡಿದ್ದಲ್ಲ ಮಾರ್ತಾಂಡವರ್ಮ, ಆ ಕೊಟ್ಟಾರಕರ ಪ್ರದೇಶವನ್ನ ಮುಂದಿಟ್ಕೊಂಡು ಏನ್ ಮಾಡ್ತಾರ ಅಂದ್ರೆ ತಿರುವಾಂಕೂರಿನ ಮೇಲೆ ಯುದ್ಧವನ್ನ ಸಾರ್ತಾರ. ಅದರಲ್ಲಿಯೂ ಸಹಿತ ಏನಾಗುತ್ತೆ ಅಂದ್ರೆ ತಿರುವಾಂಕೂರಿನ ಸೈನ್ಯ ಮೇಲುಗೈ ಸಾಧಿಸ್ತಕ್ಕಂಥದ್ದು, ಗೆಲುವನ್ನ ಸಾಧಿಸ್ತಾರ. ಇದರಿಂದ ಡಚ್ಚರಿಗೆ ಏನಾಗ್ತದ ಅಂದ್ರೆ ಅಪಾರ ಪ್ರಮಾಣದಲ್ಲಿ ನಷ್ಟ ಆಗ್ತದ. ಅಂತಹ ಸಂದರ್ಭದಲ್ಲಿ ಏನಾಗ್ತದ, ಮಾರ್ತಾಂಡವರ್ಮ ಏನ್ ಮಾಡ್ತಾನ ಅಂದ್ರೆ ಕೊಚ್ಚಿ, ತನ್ನ ಆಳ್ವಿಕೆ ಅವಧಿಯಲ್ಲಿ ಕೊಚ್ಚಿ ಅಂತಕ್ಕಂಥದ್ದು ವಿಶ್ವದಲ್ಲಿಯೇ ಪ್ರಮುಖ ಸಾಂಬಾರ್ ಪದಾರ್ಥಗಳ ಕೇಂದ್ರವಾಗಿ ಗುರುತಿಸಲ್ಪಡ್ತದೆ. ಅಂದ್ರೆ ಅಷ್ಟು ವ್ಯಾಪಾರದಲ್ಲಿ ಪ್ರಖ್ಯಾತಿಯನ್ನ ಪಡ್ಕೊಳ್ತಾನ. ನಂತರ ತಿರುವಾಂಕೂರು ಸಂಸ್ಥಾನ ಅಂತಕ್ಕಂಥದ್ದು ಅತ್ಯಂತ ಶ್ರೀಮಂತ ಸಂಸ್ಥಾನವಾಗಿ ಬೆಳೀತದೆ. ಕೊನೆಯದಾಗಿ ಏನ್ ಮಾಡ್ತಾರ ಅಂದ್ರೆ 1753 ಆಗಸ್ಟ್ 15ರಂದು ಏನ್ ಮಾಡ್ತಾರ ಅಂದ್ರೆ ಡಚ್ಚರು ಸಂಪೂರ್ಣವಾಗಿ ಶರಣಾಗಿ ಮಾರ್ತಾಂಡವರ್ಮನಿಗೆ ಏನ್ ಮಾಡ್ತಾರ ತಮ್ಮ ಅಧಿಕಾರವನ್ನ ಬಿಟ್ಕೊಡ್ತಾರ. ಅಂದ್ರೆ ತಿರುವಾಂಕೂರಿನ ಮೇಲೆ ದಾಳಿ ಮಾಡೋದಾಗಿರ್ಲಿ, ಅಲ್ಲಿ ಇರ್ತಕ್ಕಂಥ ಸಂಸ್ಥಾನಗಳನ್ನ ಸಂಪೂರ್ಣವಾಗಿ ಮಾರ್ತಾಂಡವರ್ಮನಿಗೆ ಶರಣಾಗಿ ಬಿಟ್ಕೊಡ್ತಾರೆ. ಇದು ಮಾರ್ತಾಂಡವರ್ಮನ ಇತಿಹಾಸ. ಇಲ್ಲಿ ನೀವು ಡಚ್ಚರನ್ನು ಮಾರ್ತಾಂಡವರ್ಮ ಹೇಗೆ ತಡೆಗಟ್ಟಿದನು ಎಂಬ ಪ್ರಶ್ನೆಯಾದಾಗ ಅದಕ್ಕೆ ನಾವು ಏನ್ ಮಾಡಬೇಕು, ಇದೊಂದು 3 ಅಂಕದ ಪ್ರಶ್ನೆ. ಇಲ್ಲಿ ಪ್ರಮುಖವಾಗಿ ಈತನು ವೈನಾಡ ಸಂಸ್ಥಾನವನ್ನ ಆಳಿದನು. ಮಾರ್ತಾಂಡವರ್ಮನು ಡಚ್ಚರಿಂದ ಸಂಸ್ಥಾನವನ್ನ ರಕ್ಷಿಸಿದನು. ಡಚ್ಚರು ತಿರುವಾಂಕೂರಿನ ಮೇಲೆ ದಾಳಿ ಮಾಡಿದಾಗ ಅವರನ್ನು ಸೋಲಿಸಿದನು. ನೆಡುಮಂಗಡ ಮತ್ತು ಕೊಟ್ಟಾರಕರ ಪ್ರದೇಶಗಳನ್ನ ವಶಪಡಿಸಿಕೊಂಡನು. 1741ರಲ್ಲಿ ಯುದ್ಧ ಸಾರಿದಾಗ ತಿರುವಾಂಕೂರಿನ ಸೈನ್ಯ ಮೇಲುಗೈ ಸಾಧಿಸಿತು. ಕೊಚ್ಚಿ ವಿಶ್ವ ಸಾಂಬಾರ್ ಕೇಂದ್ರವಾಯಿತು. ತಿರುವಾಂಕೂರು ಅತ್ಯಂತ ಶ್ರೀಮಂತ ಸಂಸ್ಥಾನವಾಯಿತು. ಇಷ್ಟನ್ನ ಬರೆದ್ರೆ ನೀವು ಉತ್ತರ ಸಾಕಾಗುತ್ತದೆ.
ಇಲ್ಲ ಅಂದ್ರೆ ಇನ್ನೊಂದು ಅಂಶವನ್ನ ಸೇರಿಸಬಹುದು. 1753 ಆಗಸ್ಟ್ 15ರಂದು ಡಚ್ಚರು ಸಂಪೂರ್ಣವಾಗಿ ತಿರುವಾಂಕೂರಿಗೆ ಶರಣಾದರು ಅಂತಕ್ಕಂಥದ್ದು. ಇಷ್ಟು ಅಂಶಗಳನ್ನ ಬರೆದ್ರೆ ಇಲ್ಲಿ 3 ಅಂಕದ ಒಂದು ಪ್ರಶ್ನೆಗೆ ಅತ್ಯುತ್ತಮ ಉತ್ತರ. ಮತ್ತು ಇಲ್ಲಿ ಕೊಟ್ಟಿರುವ ಹಾಗೆ ಪಾಯಿಂಟ್ಗಳ ಮುಖಾಂತರ ನೀವು ಉತ್ತರಿಸಲು ಪ್ರಯತ್ನಿಸಬೇಕು. ಈ ಪಾಯಿಂಟ್ಗಳು ಅತ್ಯಂತ ಸರಳ ರೂಪದಲ್ಲಿ ಇರೋದ್ರಿಂದ. ಇನ್ನು ಇವತ್ತಿನ ಎರಡನೆಯ ಪ್ರಶ್ನೆ, ಪ್ಲಾಸಿ ಕದನಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು. ಭಾರತದಲ್ಲಿ ನಡೆದಿರ್ತಕ್ಕಂತಹ ಒಂದು ಐತಿಹಾಸಿಕ ಯುದ್ಧ ಅಂತ ಹೇಳಿ ಈ ಒಂದು ಯುದ್ಧವನ್ನ ಕರಿತಿ. ಇಲ್ಲಿ ಪ್ಲಾಸಿ ಕದನ ಅಂತಕ್ಕಂಥದ್ದು 1857ರಲ್ಲಿ ಯುದ್ಧ ನಡೀತದೆ. ಯಾರ ನಡುವೆ ಈ ಯುದ್ಧ ನಡೀತದೆ ಅಂದ್ರೆ ಸಿರಾಜ್ ಉದ್ ದೌಲ್ ಮತ್ತು ಬ್ರಿಟಿಷರ ನಡುವೆ 1757ರಲ್ಲಿ ಪ್ಲಾಸಿ ಅಂತಕ್ಕಂಥ ಒಂದು ಸ್ಥಳದೊಳಗೆ ಯುದ್ಧ ನಡೀತದೆ. ಈ ಯುದ್ಧ ನಡೀಲಿಕ್ಕೆ ಕಾರಣ ಏನು ಅಂದಾಗ ನಾವು ಮುಖ್ಯವಾಗಿ 3 ಕಾರಣಗಳನ್ನು ನೋಡ್ತೀವಿ. ದಸ್ತಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಮತ್ತು ಕಪ್ಪು ಕೋಣೆ ದುರಂತ ಅಂತಕ್ಕಂಥ. ದಸ್ತಕಗಳ ದುರುಪಯೋಗ ಅಂದ್ರೆ ಏನು? ಕಂಪನಿಗೆ ವ್ಯಾಪಾರಕ್ಕಾಗಿ ನೀಡಿರ್ತಕ್ಕಂಥ ದಸ್ತಕಗಳನ್ನ ಏನ್ ಮಾಡಿದ್ರಂದ್ರೆ ಬ್ರಿಟಿಷ್ ನೌಕರರು ಅವುಗಳನ್ನ ದುರುಪಯೋಗ ಪಡಿಸ್ಕೊಂಡಿದ್ರಿಂದ ಇದರಿಂದ ಏನಾಯ್ತು ಅಂದ್ರೆ ಅಲ್ಲಿ ಬಂಗಾಳ ಪ್ರಾಂತಕ್ಕೆ ಬರ್ತಕ್ಕಂತಹ ಆದಾಯದಲ್ಲಿ ನಷ್ಟ ಆಯ್ತು. ನಷ್ಟವನ್ನ ನೋಡಿರ್ತಕ್ಕಂತಹ ಸಿರಾಜ್ ಉದ್ ದೌಲ್ ಬ್ರಿಟಿಷರ ವಿರುದ್ಧವಾಗಿ ಹೋರಾಟವನ್ನ ಮಾಡ್ಲಿಕ್ಕೆ ಇದು ಒಂದು ಕಾರಣ ಇತ್ತು. ದಸ್ತಕ ಅಂದ್ರೆ ಏನು? ತೆರಿಗೆ ಮುಕ್ತ ವ್ಯಾಪಾರ ಮಾಡಲು ನೀಡಿರ್ತಕ್ಕಂಥ ದಾಖಲೆ. ಆದ್ರೆ ಕಂಪನಿಯ ನೌಕರರು ಏನ್ ಮಾಡಿದ್ರು ಅಂದ್ರೆ ತಮ್ಮ ಖಾಸಗಿ ಲಾಭಕ್ಕಾಗಿ ಬಳಕೆ ಮಾಡಿಕೊಂಡಿದ್ರಿಂದ ಬಂಗಾಳಕ್ಕೆ ಬರ್ತಕ್ಕಂಥ ಆದಾಯದಲ್ಲಿ ಕುಂಠಿತ ಆಯ್ತು. ಇದರ ವಿರುದ್ಧವಾಗಿ ಏನ್ ಮಾಡಿದ ಅಂದ್ರೆ ಸಿರಾಜ್ ಉದ್ ದೌಲ್ ಕೆರಳಿದ ಅಂತೇಳಿ ಗುರುತಿಸ್ತೀವಿ. ಇನ್ನು ಎರಡನೇದು ಅನುಮತಿ ಇಲ್ಲದೆ ಕೋಟೆಗಳ ದುರಸ್ತಿ ಅಂತಕ್ಕಂಥದ್ದು. ಇಲ್ಲಿ ಭಾರತಕ್ಕೆ ಬಂದಿರತಕ್ಕಂತಹ ಯುರೋಪಿಯನ್ನರಲ್ಲಿ ಫ್ರೆಂಚರು ಮತ್ತು ಇಂಗ್ಲಿಷರು ಇವರು ತಮ್ಮ ಪರಸ್ಪರ ಪ್ರತಿಸ್ಪರ್ಧಿಗಳು, ವೈರಿಗಳಾಗಿ ಇಲ್ಲಿ ಕಾಣಿಸಿಕೊಂಡ್ರು. ಇದರ ಸಲುವಾಗಿ ಏನ್ ಮಾಡಿದ್ರು ಅಂದ್ರೆ ಯಾರ ಅನುಮತಿಯು ಪಡೆಯದೆ ಕೋಟೆ ಮತ್ತು ಶಸ್ತ್ರಾಸ್ತ್ರಗಳಿಂದ ತಮ್ಮ ಸಾಮ್ರಾಜ್ಯವನ್ನ ಬಲಪಡಿಸಿಕೊಳ್ಳತೊಡಗಿದ್ರು. ಅಂತಹ ಸಂದರ್ಭದಲ್ಲಿ ಅನುಮತಿ ಪಡೆಯದೇನೆ ಕೋಟೆಗಳನ್ನ ದುರಸ್ತಿ ಮಾಡಿದ್ದರಿಂದ ಪಿರಂಗಿಗಳನ್ನ ಹಾಕಲು ಏನ್ ಮಾಡಿದ ಅಂದ್ರೆ ಸಿರಾಜ್ ಉದ್ ದೌಲ್ ಸೂಚನೆಯನ್ನ ಕೊಟ್ಟ. ಆದ್ರೆ ಬ್ರಿಟಿಷರು ಅದನ್ನ ಪಾಲಿಸ್ಲಿಲ್ಲ. ಇದರಿಂದನೂ ಸಹಿತ ಸಿರಾಜನಿಗೆ ಸಿಟ್ಟು ಅಂತಕ್ಕಂಥದ್ದು ಹೆಚ್ಚಾಯಿತು. ಎರಡನೇ ಕಾರಣ. ಮೂರನೇ ಕಾರಣ ಕಪ್ಪು ಕೋಣೆ ದುರಂತ ಅಂತ ಹೇಳಿ ಕರಿತಿ. ಸಿರಾಜ್ ಉದ್ ದೌಲ್ ಏನ್ ಮಾಡ್ತಾನ ಅಂದ್ರೆ ಬ್ರಿಟಿಷರ ಮೇಲೆ ದಾಳಿಯನ್ನ ಎಲ್ಲಿ ಮಾಡ್ತಾನ ಅಂದ್ರೆ ಪೋರ್ಟ್ ವಿಲಿಯಂ ಅಂತಕ್ಕಂಥ ಒಂದು ಕೋಟೆಯ ಮೇಲೆ ದಾಳಿಯನ್ನ ಮಾಡಿ ಆ ಯುದ್ಧದಲ್ಲಿ ಗೆಲುವನ್ನ ಸಾಧಿಸಿರ್ತಕ್ಕಂತಹ ಸಿರಾಜ್ ಉದ್ ದೌಲ್ ಯುದ್ಧದಲ್ಲಿ ಏನ್ ಮಾಡ್ತಾನ ಅಂದ್ರೆ 146 ಜನ ಸೈನಿಕರನ್ನ 146 ಜನ ಸೈನಿಕರನ್ನ ಸೆರೆ ಹಿಡಿದು ಅವರನ್ನ ಒಂದು ಚಿಕ್ಕ ಕೋಣೆಯ ಒಳಗೆ ಕೂಡ್ ಹಾಕಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ 123 ಮಂದಿ ಸಾವನ್ನ ಅಪ್ತಾರ. ಕೇವಲ 23 ಜನ ಬದುಕುಳಿತಾರ. ಇದೇ ಏನು ಅಂದ್ರೆ ಕಪ್ಪು ಕೋಣೆ ದುರಂತ. ಈ ಸುದ್ದಿಯನ್ನ ಕೇಳಿರ್ತಕ್ಕಂತಹ ರಾಬರ್ಟ್ ಕ್ಲೈವ್ ತನ್ನ ಬಲಿಷ್ಠ ಸೇನೆಯೊಂದಿಗೆ ಬಂಗಾಳಕ್ಕೆ ಬರ್ತಾನ. ಅಲ್ಲಿ ಏನಾಗ್ತದ ಅಂದ್ರ ಪ್ಲಾಸಿ ಅಂತಕ್ಕಂತಹ ಒಂದು ಸ್ಥಳದಲ್ಲಿ ಸಿರಾಜ್ ಉದ್ ದೌಲ್ ಮತ್ತು ರಾಬರ್ಟ್ ಕ್ಲೈವ್ ನಡುವೆ ಈ ಯುದ್ಧ ಅಂತಕ್ಕಂಥದ್ದು ಸಂಭವಿಸಿರ್ತಕ್ಕಂಥದ್ದು ಜೂನ್ 23, 1757 ಜೂನ್ 23ರಂದು ಪ್ಲಾಸಿ ಎಂಬಲ್ಲಿ ಸಿರಾಜ್ ಉದ್ ದೌಲ್ ಮತ್ತು ಯಾರ ನಡುವೆ? ರಾಬರ್ಟ್ ಕ್ಲೈವ್ ನಡುವೆ ಈ ಯುದ್ಧ ಸಂಭವಿಸಿತು. ಈ ಯುದ್ಧದ ಪರಿಣಾಮ ಏನಾಯಿತು ಅಂದಾಗ ಭಾರತೀಯರಲ್ಲಿದ್ದ ಅನೈತಿಕತೆ ಅಂತಕ್ಕಂಥದ್ದು ಪ್ರದರ್ಶನ ಆಯಿತು. ಅಂದ್ರೆ ಇವರಲ್ಲಿ ಸಂಘಟನೆ ಇಲ್ಲ ಅಂತಕ್ಕಂಥ ತಿಳಿದು ಬಂತು. ಆ ಸಂಘಟನೆಯಾಗಿರ್ಬೋದು, ಆ ಕಾಲದಲ್ಲಿ ವ್ಯಾಪಾರಿ ವರ್ಗದಲ್ಲಿರ್ತಕ್ಕಂಥ ಲೋಭಿತನ ಅಂತಕ್ಕಂಥದ್ದು ಸಹಿತ ಪ್ರದರ್ಶನ ಆಯಿತು. ಮೀರ್ ಜಾಫರ್ ಅಂತಕ್ಕಂಥ ಒಂದು ಬಂಗಾಳದ ನವಾಬನಾದ. ಕಂಪನಿಯ ಬಂಗಾಳ ಪ್ರಾಂತದಲ್ಲಿ ವ್ಯಾಪಾರ ನಡೆಸಲಿಕ್ಕೆ ಏನ್ ಮಾಡಿತು ಅಂದ್ರೆ ಅನಿರ್ಬಂಧಿತ ಹಕ್ಕನ್ನ ಪಡೆಯಿತು. ಸಿರಾಜ್ ಕಲ್ಕತ್ತಾದ ಮೇಲೆ ದಾಳಿಯನ್ನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಯುದ್ಧ ಪರಿಹಾರವಾಗಿ ಮೀರ್ ಜಾಫರ್ ಯುದ್ಧ ಮಾಡಿರ್ತಕ್ಕಂಥವನು ಮೀರ್
ಸಿರಾಜ್ ಉದ್ ದೌಲ್ ಕಲ್ಕತ್ತಾದ ಮೇಲೆ ಯುದ್ಧ ಮಾಡಿರ್ತಾನೆ. ಯುದ್ಧದ ನಂತರ ಏನ್ ಮಾಡ್ತಾರ, ಮೀರ್ ಜಾಫರ್ ನವಾಬನಾಗಿದ್ದರಿಂದ ಈ ನವಾಬ ಏನ್ ಮಾಡ್ತಾನ ಅಂದ್ರೆ ಕಂಪನಿಗೆ 17,70,00,000 ರೂಪಾಯಿಗಳನ್ನ ನೀಡಬೇಕಾಯ್ತು. ಒಟ್ಟಾರೆಯಾಗಿ ಮೀರ್ ಜಾಫರ್ ಅಂತಕ್ಕಂಥವನು ಕಂಪನಿ ಮತ್ತು ಇಂಗ್ಲಿಷ್ ನೌಕರರ ಕೈಗೊಂಬೆಯಾಗಿ ಶೋಷಣೆಗೆ ಒಳಗಾಗಿರ್ತಕ್ಕಂಥದ್ದು ಈ ಒಂದು ಐತಿಹಾಸಿಕ ಪ್ಲಾಸ್ಟಿಕ್ ಕದನ ಭಾರತಕ್ಕೆ ಅಪಾರ ಪ್ರಮಾಣದ ನಷ್ಟ ಅವಮಾನವನ್ನ ನೀಡಿರ್ತಕ್ಕಂಥ ಒಂದು ಯುದ್ಧ ಪ್ಲಾಸ್ಟಿಕ್ ಕದನ ಅಂತ ಹೇಳಿ ಕರಿತೀವಿ. ಇಲ್ಲಿ ಕಾರಣಗಳು ದಸ್ತಕಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ, ಕಪ್ಪು ಕೋಣೆ ದುರಂತ ಮತ್ತು ಪರಿಣಾಮಗಳು ಅಂದಾಗ ಭಾರತೀಯರಲ್ಲಿದ್ದ ಅನೈತಿಕತೆ ಪ್ರದರ್ಶಿಸಿತು. ಕಂಪನಿಯು ಬಂಗಾಳದಲ್ಲಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕನ್ನ ಪಡೆಯಿತು. ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಕಂಪನಿಯು 17,70,00,000 ರೂಪಾಯಿಗಳನ್ನ ಪಡೆಯಿತು. ನೀಡಿದವರು ಯಾರು ಅಂದ್ರೆ ಮೀರ್ ಜಾಫರ್ ಅಂತಕ್ಕಂಥ ಅಂಶಗಳು. ಇನ್ನು ಮೂರನೆಯ ಪ್ರಶ್ನೆ, ಬಕ್ಸಾರ್ ಕದನದ ಪರಿಣಾಮಗಳು ಯಾವುವು ಅಂತಕ್ಕಂಥದ್ದು. ಮೂರನೇ ಪ್ರಶ್ನೆ ಯಾವುದು? ಬಕ್ಸಾರ್ ಕದನ. ಇದು ನಡೆದಿರ್ತಕ್ಕಂಥದ್ದು 1764ರಲ್ಲಿ. ಯಾವಾಗ? 1764ರಲ್ಲಿ ಅಂತಕ್ಕಂಥದ್ದು. ಮೀರ್ ಖಾಸಿಂ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಹೆಕ್ಟರ್ ಮೊಂಡ್ರೋ ಅವರ ನಡುವೆ 1764ರಲ್ಲಿ ಬಕ್ಸಾರ್ ಅಂತಕ್ಕಂತಹ ಸ್ಥಳದಲ್ಲಿ ಏನಾಯ್ತು ಅಂದ್ರೆ ಈ ಯುದ್ಧ ಸಂಭವಿಸಿತು. ಈ ಯುದ್ಧದ ಪರಿಣಾಮ ಏನಾಯ್ತು ಅಂದ್ರೆ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನ 2ನೇ ಶಾ ಆಲಂ ಏನ್ ಮಾಡ್ತಾನೆ ಬ್ರಿಟಿಷರಿಗೆ ನೀಡಿದ. ಅಂದ್ರೆ ಬಂಗಾಳದ ತೆರಿಗೆ ಸಂಗ್ರಹಣೆ ಮಾಡ್ತಕ್ಕಂಥ ದಿವಾನಿ ಅಂತಕ್ಕಂಥ ಹಕ್ಕನ್ನ 2ನೇ ಶಾ ಆಲಂ ಏನ್ ಮಾಡ್ತಾನ ಬ್ರಿಟಿಷರಿಗೆ ನೀಡ್ತಾನ. ದಿವಾನಿ ಹಕ್ಕನ್ನ ಇಂಗ್ಲೆಂಡ್ ಸರ್ಕಾರ ಪಡೆದುಕೊಳ್ಳುತ್ತ. ಅದ್ರ ಜೊತೆಗೆ ಶಾ ಆಲಮನಿಗೆ ಏನ್ ಮಾಡ್ತಾರ ಅಂದ್ರೆ 26 ಲಕ್ಷ ರೂಪಾಯಿಗಳನ್ನ ನೀಡೋ ಮುಖಾಂತರ ಎಲ್ಲಾ ಹಕ್ಕುಗಳನ್ನ ಬ್ರಿಟಿಷರಿಗೆ ಬಿಟ್ಟು ಕೊಡ್ತಾನ. ಜೊತೆಗೆ ಔಧದ ನವಾಬ ಸುಜುದ್ ದೌಲನು ಏನ್ ಮಾಡ್ತಾನ ಕಂಪನಿಗೆ ಯುದ್ಧ ನಷ್ಟವಾಗಿ 50 ಲಕ್ಷ ರೂಪಾಯಿಗಳನ್ನ ನೀಡ್ತಾನ. ಮೀರ್ ಜಾಫರ್ ಮರಣ ಹೊಂದಿದ ನಂತರ ಏನ್ ಮಾಡ್ತಾರ ಅಂದ್ರ ಆತನ ಮಗನಿಗೆ ವಿಶ್ರಾಂತಿ ವೇತನವನ್ನ ನೀಡಿ ಸಂಪೂರ್ಣ ಆಡಳಿತ ಕಂಪನಿ ನಿರ್ವಹಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತ. ಒಟ್ಟಾರೆಯಾಗಿ ಬಕ್ಸಾರ್ ಕದನದ ಪರಿಣಾಮವಾಗಿ ಬ್ರಿಟಿಷರು ಬಂಗಾಳ, ಬಿಹಾರ್, ಒಡಿಸಾದ ನಿಜವಾದ ಒಡೆಯರಾಗಿ ಹೊರಹೊಮ್ಮತಾರ ಅಂತಕ್ಕಂತಹ ಅಂಶಗಳನ್ನ ಇಲ್ಲಿ ನೀವು ಉತ್ತರಿಸಿದರೆ ಸಾಕಾಗ್ತದೆ. ಇಲ್ಲಿ ಮುಖ್ಯವಾಗಿ ಕಂಪನಿಯು ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನ ಪಡೆಯಿತು. ಶಾ ಆಲಂ ವಾರ್ಷಿಕವಾಗಿ 26 ಲಕ್ಷ ರೂಪಾಯಿಗಳನ್ನ ಪಡೆದು ತನ್ನೆಲ್ಲ ಹಕ್ಕನ್ನ ಬಿಟ್ಟುಕೊಟ್ಟನು. ಔಧದ ನವಾಬ 50 ಲಕ್ಷ ರೂಪಾಯಿಗಳನ್ನ ಯುದ್ಧ ಪರಿಹಾರವಾಗಿ ನೀಡಿದನು. ಕಂಪನಿಯು ಬಂಗಾಳದಲ್ಲಿ ಪೂರ್ಣ ಆಡಳಿತವನ್ನ ನಿರ್ವಹಿಸಿತು. ಬ್ರಿಟಿಷರು ಬಂಗಾಳ, ಬಿಹಾರ್, ಒಡಿಸಾದ ನಿಜವಾದ ಒಡೆಯರಾದರು ಅಂತಕ್ಕಂಥ ಅಂಶಗಳನ್ನ ಇಲ್ಲಿ ನೀವು ಉತ್ತರಿಸಬಹುದು. ಇನ್ನು ಒಂದು 4ನೆಯ ಪ್ರಶ್ನೆ, ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನ ವಿವರಿಸಿ ಅಂತಕ್ಕಂಥ ಒಂದು ಪ್ರಶ್ನೆ. ಇದಕ್ಕೆ ಪ್ರಮುಖವಾಗಿ ಭಾರತದ ಜಲಮಾರ್ಗವನ್ನ ಯಾಕೆ ಕಂಡುಹಿಡಿದ್ರು ಅಂದ್ರೆ ನಾವು ಪ್ರಾಚೀನ ಕಾಲವನ್ನ ನೋಡಿದಾಗ ಭಾರತ ಮತ್ತು ಯುರೋಪಿನ ನಡುವೆ ವ್ಯಾಪಾರ ಸಂಪರ್ಕ ಏರ್ಪಟ್ಟಿತ್ತು. ಇದು ಯಾವ ಕಾರಣಕ್ಕಾಗಿ ಅಂದ್ರೆ ಭಾರತದಲ್ಲಿ ಸಿಗ್ತಕ್ಕಂತಹ ಮಸಾಲೆ ಪದಾರ್ಥಗಳು ಯುರೋಪ್ ಖಂಡದಲ್ಲಿ ಅಪಾರ ಪ್ರಮಾಣದಲ್ಲಿ ಬೇಡಿಕೆ ಇತ್ತು. ಇಲ್ಲಿ ವ್ಯಾಪಾರ ಯಾವ ರೀತಿಯಾಗಿ ನಡೀತಾ ಇತ್ತು ಅಂದ್ರೆ ಅರಬ್ ವರ್ತಕರು ಭಾರತದಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ಖರೀದಿಸಿ ಅವರು ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸ್ತಾ ಇದ್ರು. ಅಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರದಲ್ಲಿ ಇಟಲಿಯ ವರ್ತಕರು ಅವುಗಳನ್ನ ಖರೀದಿಸಿ ಅವರು ಯುರೋಪಿನ ದೇಶಾದ್ಯಂತ ವ್ಯಾಪಾರವನ್ನ ಮಾಡ್ತಾ ಇದ್ರು. ಅಂದ್ರೆ ಒಟ್ಟಾರೆ ಭಾರತದ ವಸ್ತುಗಳ ಮೇಲೆ ಅರಬ್ ವರ್ತಕರು ಹಿಡಿತವನ್ನ ಸಾಧಿಸಿದ್ರೆ ಕಾನ್ಸ್ಟಾಂಟಿನೋಪಲ್ ನಗರದಲ್ಲಿ ಏನ್ ಮಾಡಿದ್ರು ಇಟಲಿಯ ವರ್ತಕರು ಏಕಸ್ವಾಮ್ಯವನ್ನ ಸಾಧಿಸಿದ್ರು. ಹೀಗೆ ಕಾನ್ಸ್ಟಾಂಟಿನೋಪಲ್ ಅಂತಕ್ಕಂಥದ್ದು ವ್ಯಾಪಾರಿ ಕೇಂದ್ರವಾಗಿತ್ತು. ಆದ್ದರಿಂದ ಇದನ್ನ ಏನಂತ ಕರಿತೀವಿ ಅಂದ್ರೆ ಯುರೋಪಿಯನ್ ವ್ಯಾಪಾರದ ಹೆಬ್ಬಾಗಿಲು ಅಂತ ಹೇಳಿ ಕರಿತೀವಿ. ಹೀಗೆ ವ್ಯಾಪಾರ ನಡೀತಕ್ಕಂತಹ ಒಂದು ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ 1453ರಲ್ಲಿ ಅಟೋಮನ್ ಟರ್ಕರ್ ಏನ್ ಮಾಡ್ತಾರ ಅಂದ್ರೆ ಈ ಕಾನ್ಸ್ಟಾಂಟಿನೋಪಲ್ ಅಂತಕ್ಕಂಥ ನಗರವನ್ನ ವಶಪಡಿಸಿಕೊಳ್ತಾರೆ. ಅವರಿಗೆ ಏನಾಯ್ತು, ಅವರ ವಶದಲ್ಲಿ ಹೋಯ್ತು ಈ ಕಾನ್ಸ್ಟಾಂಟಿನೋಪಲ್. ಇದೊಂದು ವ್ಯಾಪಾರಿ ಕೇಂದ್ರವಾಗಿತ್ತು.
ಅವರು ತಮ್ಮ ಕೈವಶವಾದ ನಂತರ ಟರ್ಕರ್ ಏನ್ ಮಾಡ್ತಾರ ಅಂದ್ರ ಇವೆಲ್ಲಾ ವ್ಯಾಪಾರ ಮಾರ್ಗಗಳನ್ನ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ಅಲ್ಲಿ ಎಲ್ಲಾ ಟ್ಯಾಕ್ಸ್ ಗಳನ್ನ ಹೆಚ್ಚಿಗೆ ಮಾಡ್ತಾರೆ. ಹೀಗೆ ಹೊಸದಾಗಿ ಸಿಕ್ಕಿರ್ತಕ್ಕಂಥ ಆಡಳಿತದಿಂದ ಟರ್ಕರ್ ಈ ಮಾರ್ಗದ ಮೇಲೆ ವ್ಯಾಪಾರ ಶುಲ್ಕವನ್ನ ಅಧಿಕವಾಗಿ ವಿಧಿಸ್ತಾರ. ಇದರ ಪರಿಣಾಮವಾಗಿ ವ್ಯಾಪಾರಿಗಳಿಗೆ ಇದು ಲಾಭವಾಗಿ ಪರಿಣಮಿಸಂಗಿಲ್ಲ. ಟ್ಯಾಕ್ಸ್ ಹೆಚ್ಚು ಹೋದಾಗ ಏನಾಗ್ತದ, ಅವ್ರಿಗೆ ಲಾಭಾಂಶ ಕಡಿಮೆ ಆಗ್ತದ. ಅದೇ ರೀತಿ ಇದು ಒಂದು ಕಾರಣ ಆದ್ರೆ, ಇನ್ನೊಂದು ಕಡೆ ಈ ಇಟಲಿಯ ವರ್ತಕರ ಏಕಸ್ವಾಮ್ಯವನ್ನ ಮುರಿಬೇಕು ಅಂತ ಹೇಳಿ ಸ್ಪೇನ್ ಮತ್ತು ಪೋರ್ಚುಗಲ್ ದೇಶದ ಅವರು ಏನ್ ಮಾಡ್ತಾರ ಅಂದ್ರೆ ನಾವಿಕರಿಗೆ ಪ್ರೋತ್ಸಾಹವನ್ನ ನೀಡ್ಲಿಕ್ಕೆ ಪ್ರಾರಂಭ ಮಾಡುತ್ತಾರ. ಅದೇ ರೀತಿ ಏನಾಗ್ತದ, ಅದೇ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಹೊಸ ವಸ್ತುಗಳ ಆವಿಷ್ಕಾರ ಆಗ್ತದೆ. ಯಾವ್ಯಾವ ವಸ್ತುಗಳಂದ್ರೆ ದಿಕ್ಸೂಚಿ, ಆಸ್ಟ್ರೋಲೋಬ್ ಮತ್ತು ಸಿಡಿಮದ್ದು ಅಂತೇಳಿ ಗುರುತಿಸ್ ಇಂತಹ ಎಲ್ಲ ವಸ್ತುಗಳ ಆವಿಷ್ಕಾರದ ಮುಖಾಂತರವಾಗಿ ಏನ್ ಮಾಡ್ತಾರೆ ಅಂದ್ರೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯಲಿಕ್ಕೆ ಇಷ್ಟು ಅಂಶಗಳು ಕಾರಣ. ಇರ್ತಕ್ಕಂಥ ಕಾನ್ಸ್ಟಾಂಟಿನೋಪಲ್ ನಗರದ ಭೂಮಾರ್ಗ ಮುಚ್ಚಿದ ನಂತರ ಜಲಮಾರ್ಗವನ್ನ ಕಂಡುಹಿಡಿಯೋದು ಅನಿವಾರ್ಯವಾಗ್ತದೆ. ಯಾಕಂದ್ರೆ ಯುರೋಪ್ ಮತ್ತು ಭಾರತದ ನಡುವೆ ಇರ್ತಕ್ಕಂಥ ಒಂದೇ ಒಂದು ಭೂಮಾರ್ಗ ಯಾವುದು ಅಂದ್ರೆ ಅದು ಕಾನ್ಸ್ಟಾಂಟಿನೋಪಲ್ ನಗರ ಅಂತಕ್ಕಂಥದ್ದು. ಇಲ್ಲಿ ನೀವು ಉತ್ತರಿಸಬೇಕಾಗಿರ್ತಕ್ಕಂಥ ಅಂಶಗಳು ಏನು ಅಂದ್ರೆ ಭಾರತ ಮತ್ತು ಯುರೋಪಿನ ನಡುವೆ ವ್ಯಾಪಾರಗಳು ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೆಯುತ್ತಿದ್ದವು. ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನು 1453ರಲ್ಲಿ ಅಟೋಮನ್ ಟರ್ಕರು ವಶಪಡಿಸಿಕೊಂಡರು. ಇದರ ಪರಿಣಾಮವಾಗಿ ವ್ಯಾಪಾರಿ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಹೋದವು. ಹೊಸದಾಗಿ ಸಿಕ್ಕ ಅವಕಾಶದಿಂದ ಟರ್ಕರು ಈ ಮಾರ್ಗದ ವ್ಯಾಪಾರದ ಮೇಲೆ ಅಧಿಕ ತೆರಿಗೆ ವಿಧಿಸಿದರು. ಇದು ವ್ಯಾಪಾರಸ್ಥರಿಗೆ ಲಾಭದಾಯಕವಾಗಿ ಪರಿಣಮಿಸಲಿಲ್ಲ. ಇದೇ ವೇಳೆಗೆ ಸ್ಪೇನ್ ಮತ್ತು ಪೋರ್ಚುಗಲ್ ನಾವಿಕರಿಗೆ ಪ್ರೋತ್ಸಾಹ ನೀಡಿದರು. ಹೊಸ ಆವಿಷ್ಕಾರಗಳಾಗಿರ್ತಕ್ಕಂಥ ಸಿಡಿಮದ್ದು, ಆಸ್ಟ್ರೋಲೋಬ್ ಮತ್ತು ದಿಕ್ಸೂಚಿಗಳ ಆವಿಷ್ಕಾರ ಅಂತಕ್ಕಂಥದ್ದು ಈ ಪಾಠದಿಂದ ಬರ್ತಕ್ಕಂಥ ಈ 4 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಕಡ್ಡಾಯವಾಗಿ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥದ್ದು. ಆದ್ದರಿಂದ ಇವು ಅಂಶಗಳನ್ನ ಸರಿಯಾಗಿ ನೆನಪಿಸಿಕೊಂಡ್ರೆ ನೀವು ಉತ್ತಮವಾಗಿರ್ತಕ್ಕಂಥ ವಾರ್ಷಿಕ ಪರೀಕ್ಷೆಯಲ್ಲಿ ನೀವು 3 ಅಂಕಗಳನ್ನ ಕಡ್ಡಾಯವಾಗಿ ಪಡಿಬಹುದು ಅಂತಕ್ಕಂಥದ್ದು. ಆತ್ಮೀಯ ವಿದ್ಯಾರ್ಥಿಗಳು, ಈ ಒಂದು ಚಾನಲ್ ಅನ್ನ ನೀವು ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ರಿ ಅಂದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರಿಂದ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಶನ್ಗಳು ನಿಮಗೆ ತಕ್ಷಣ ಸಿಗುತ್ತವೆ. ಈ ವಿಡಿಯೋವನ್ನ ಶೇರ್ ಮಾಡೋದ್ರಿಂದ ಇನ್ನಷ್ಟು ನಿಮ್ಮ ಸ್ನೇಹಿತರಿಗೆ ಏನ್ ಮಾಡ್ಬೋದು, ವಿಷಯವನ್ನ ತಲುಪಿಸಬಹುದು ಅಂತಕ್ಕಂಥದ್ದು. ಮತ್ತೆ ಮುಂದಿನ ಅಧ್ಯಾಯದೊಂದಿಗೆ ನಾಳೆಯ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.